ಎಲೆಕ್ಷನ್ ಸನಿಹದಲ್ಲಿ ತಮಿಳುನಾಡು ಮತದಾರರ ಮನಸ್ಸಿನಲ್ಲಿ ಏನಿದೆ ಹಾಗಾದ್ರೆ ಈಗ ಲೋಕಸಭಾ ನಡೆದ್ರೆ ತಮಿಳುನಾಡು ಜನರ ಮತ ಯಾರಿಗೆ ಸಿಗುತ್ತೆ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಕಾಣಿಸ್ತಾ ಇದೆ. ಎಲೆಕ್ಷನ್ ಸನಿಹದಲ್ಲಿ ತಮಿಳುನಾಡು ಮತದಾರರ ಮನಸ್ಸಿನಲ್ಲಿ ಏನಿದೆ, ಈಗ ಲೋಕಸಭಾ ನಡೆದ್ರೆ ತಮಿಳುನಾಡು ಜನರ ಮತ ಯಾರಿಗೆ? ಇಂಡಿಯಾ ಟುಡೇ ಸಿ ವೋಟರ್ ಸಮೀಕ್ಷೆಯಲ್ಲಿ ಸ್ಫೋಟಕ ಮಾಹಿತಿ ಹೊರಬಿದ್ದಿರುವಂತದ್ದು. ತಮಿಳುನಾಡಿನಲ್ಲಿ ಮುಂದುವರೆದ ಡಿಎಂಕೆ ಮೈತ್ರಿಕೂಟದ ಪಾರುಪತ್ಯ. ಸ್ಟಾಲಿನ್ ನೇತೃತ್ವದ ಡಿಎಂಕೆ ಮೈತ್ರಿಕೂಟಕ್ಕೆ ಜೈ ಎಂದ ತಮಿಳುನಾಡು. ಎಐಎಡಿಎಂಕೆ ಪ್ಲಸ್ ಬಿಜೆಪಿ ಮೈತ್ರಿಕೂಟವನ್ನ ಒಪ್ಪದ ಇತರೆ ಪಾರ್ಟಿಗಳಿಂದ ಎನ್ಡಿಎ ಕೂಟಕ್ಕೆ ದೊಡ್ಡ ಹೊಡೆತ. ಅಂದ್ರೆ ಎನ್ಡಿಎ ಕೂಟಕ್ಕೆ ವಿಜಯ ಪಾರ್ಟಿ ಮುಳುವಾಗುತ್ತಾ ಅನ್ನುವಂಥದ್ದು. ಈಗ ಅಸೆಂಬ್ಲಿ ಎಲೆಕ್ಷನ್ ನಡೆದ್ರೆ ಇದೇ ಫಲಿತಾಂಶ ಬರುತ್ತಾ? ಮತ್ತೆ ಡಿಎಂಕೆ ಪ್ಲಸ್ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಅಧಿಕಾರ ಫಿಕ್ಸ್ ಆಗುತ್ತಾ? ತಮಿಳುನಾಡಲ್ಲಿ ಹ್ಯಾಟ್ರಿಕ್ ಗೆಲುವು ಸಾಧಿಸ್ತಾರಾ ಸಿಎಂ ಸ್ಟಾಲಿನ್? ಇಂಡಿಯಾ ಟುಡೇ ಸಿ ವೋಟರ್ ಸಮೀಕ್ಷೆಯಲ್ಲಿ ತಮಿಳರ ಮತ ಮಿಡಿತ. ಎಲೆಕ್ಷನ್ ಸನಿಹ ಇದ್ದಂತೆ ಇದೀಗ ಒಂದು ರೀತಿಯಾಗಿ ತಮಿಳುನಾಡಿನ ಯಾವ ಒಂದು ಪಕ್ಷ ಗೆಲ್ಲುತ್ತೆ, ಯಾರಿಗೆ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಕಾಣಿಸ್ತಾ ಇರುವಂತದ್ದು. ಈಗಾಗಲೇ ವಿಜಯ್ ಒಂದು ಕಡೆ ಇದೀಗ ಎಲೆಕ್ಷನ್ಗೆ ಇಳಿದಿರುವಂತ, ಅಂದ್ರೆ ಚುನಾವಣೆಗೆ ಇಳಿದು ರಾಜಕೀಯವಾಗಿ ನಿಮ್ಮೆಲ್ಲರ ಮುಂದೆ ಇರ್ತೇನೆ ಅನ್ನುವಂತ ಒಂದಿಷ್ಟು ಭರವಸೆಯನ್ನ ಜನರಿಗೆ ತೋರಿಸಿದ್ದಾರೆ. ಯಾಕಂದ್ರೆ ಇಷ್ಟಿಗೆ ಸಿನಿಮಾ ಅಂತ ಅಂದ್ರೆ ನನ್ನ ಜರ್ನಿ ಇಲ್ಲಿಗೆ ಮುಗಿದ್ಬಿಡುತ್ತೆ, ಆದ್ರೆ ಸಿನಿಮಾವನ್ನು ಹೊರತುಪಡಿಸಿ ನಿಮ್ಮ ಸೇವೆಯಲ್ಲಿ ಇರಬೇಕು ಅಂತ ಅಂದ್ರೆ ನಾನು ರಾಜಕೀಯವಾಗಿ ಇದನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅನ್ನುವಂಥದ್ದನ್ನ ಮತ್ತೊಂದಿಷ್ಟು ಜನಗಳ ಮುಂದೆ ಮಾತನಾಡ್ತಾರೆ. ಅದರಂತೆ ಈಗ ಸಿ ವೋಟರ್ ಸರ್ವೆ ಪ್ರಕಾರವಾಗಿ ತಮಿಳುನಾಡು ಲೋಕಸಭೆ ಸ್ಥಾನದಲ್ಲಿ ಡಿಎಂಕೆ ಮೈತ್ರಿಕೂಟ 38 ವೋಟ್ ಶೇಕಡ 45ರಷ್ಟು ಆಗುತ್ತೆ ಅನ್ನುವಂಥದ್ದು. ಇನ್ನು ಎಐಎಡಿಎಂಕೆ 1 ಸ್ಥಾನ ಗೆಲ್ಲುತ್ತೆ ಅನ್ನುವಂಥದ್ದು. ಇನ್ನು ತಮಿಳುನಾಡು ಲೋಕಸಭೆ ಸ್ಥಾನ 39 ಒಟ್ಟಾರೆ ಇರುವಂಥದ್ದು. ಇದರಲ್ಲಿ ಡಿಎಂಕೆ ಮೈತ್ರಿಕೂಟ 38 ಸ್ಥಾನಗಳನ್ನ ಪಡೆಯುತ್ತೆ ಅನ್ನುವಂತ ಒಂದಿಷ್ಟು ಲೆಕ್ಕಾಚಾರ ಇರುವಂಥದ್ದು. ಎಐಎಡಿಎಂಕೆ 1 ಸ್ಥಾನವನ್ನ ಮಾತ್ರ ಪಡೆಯುತ್ತಾ? ಹಾಗಾದ್ರೆ ತಮಿಳುನಾಡು ಲೋಕಸಭೆಯ ಸ್ಥಾನದಲ್ಲಿ ಸಿ ವೋಟರ್ ಸರ್ವೆಯ ಪ್ರಕಾರ ಇದೀಗ ಬಂದಿರುವಂತಹ ರಿಪೋರ್ಟ್ ನಲ್ಲಿ ನಾವು ಗಮನಿಸ್ತಾ ಹೋದೆ, ಡಿಎಂಕೆ ಮೈತ್ರಿಕೂಟ 38 ಸ್ಥಾನಗಳನ್ನ ಪಡೆಯುತ್ತೆ, ಎಐಎಡಿಎಂಕೆ 1 ಸ್ಥಾನವನ್ನ ಮಾತ್ರ ಅಲ್ಲಿ ಪಡೆದುಕೊಳ್ಳುತ್ತೆ ಅನ್ನುವಂತ ಲೆಕ್ಕಾಚಾರಗಳು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗಾದ್ರೆ ಮತ್ತೆ ಸ್ಟಾಲಿನ್ ಸರ್ಕಾರವೇ ಅಲ್ಲಿಗೆ ಮತ್ತೆ ಮುನ್ನೆಲೆಗೆ ಬರುತ್ತಾ ಅನ್ನುವಂಥದ್ದು.